ವೆಲ್ಕಮ್ ಟು ಹೇಮಾ ಕ್ರಿಯೇಟಿವ್ಸ್. ಇವತ್ತು ನಿಮಗೆ ಇಡ್ಲಿ ಹಿಟ್ಟು ಮಿಕ್ಕಿರೋದ್ರಲ್ಲಿ ಹೇಗೆ ವಡೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಾಗಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಓವರಾಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನನಗೆ ಇಷ್ಟು ಇಡ್ಲಿ ಹಿಟ್ಟು ಮಿಕ್ಕಿತ್ತು. ಇದರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಚಿರೋಟಿ ರವೆ ತೊಗೊಂಡೆ. ನೋಡಿ, ಚಿರೋಟಿ ರವೆ. ಇದಕ್ಕೆ ನೀವು ಮೈದಾ ಆದರೂ ತೊಗೊಳ್ಳಿ, ಅಕ್ಕಿ ಹಸಿಟ್ಟು ಮನೇಲಿ ಏನಿರುತ್ತೆ ಫ್ರೆಂಡ್ 3ರಲ್ಲಿ 1 ತೊಗೊಳ್ಳಿ. ಯಾಕಂದರೆ ನಮಗೆ ಸ್ಟ್ರೆಚರ್ ಸ್ವಲ್ಪ ಗಟ್ಟಿಗೆ ಬರಬೇಕು. ಇಡ್ಲಿ ಹಿಟ್ಟು ಆಲ್ಮೋಸ್ಟ್ ನಮಗೆ ಗಟ್ಟಿಗೆ ಇರುತ್ತೆ. ನೋಡಿ, ಈ ಸ್ಟ್ರೆಚರಲ್ಲಿ ಬರಬೇಕು. ನೋಡಿ, ಉಂಡೆ ಕಟ್ಟಕ್ಕಾಗಬೇಕು. ಯಾಕಂದರೆ ಇದು ವಡೆ ಅಲ್ವಾ, ಉದ್ದೊಡೆ ಥರ ಮಾಡ್ತಾ ಇರೋದ್ರಿಂದ ನಮಗೆ ಈ ಸ್ಟ್ರೆಚರಲ್ಲೇ ಬರಬೇಕು. ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಒಂದು ಚಿಕ್ಕ ಬಟ್ಲಲ್ಲಿ ನೀರು ಕೈ ಮಾಡಿಕೊಂಡು ವಡೆ ರೀತಿಲಿ ಮಾಡಿ. ಯಾವಾಗಲೂ ನಮ್ಗೆ ಅಂಟಲ್ಲ, ನೀಟಾಗಿ ವಡೆ ಬರುತ್ತೆ ಅಂತ ಅಷ್ಟೇ. ನೋಡಿ, ನೀರಿಗೆ ಕೈ ಮಾಡಿಕೊಂಡು ಮಧ್ಯೆ ಹೋಲ್ ಮಾಡಿದ್ರೆ ಎಣ್ಣೆಗೆ ಬಿಟ್ಟರೆ ಎಲ್ಲೂ ಒಂದು ಚೂರು ನಮಗೆ ಕೈಗೆ ಅಂಟಲ್ಲ. ನೋಡಿ, ತೋರಿಸ್ತಾ ಇದ್ದೀನಿ. ಈ ಥರನೇ ಮಾಡಿ ತುಂಬ ನೀಟಾಗಿ ಬರುತ್ತೆ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಓವರಾಲ್ ಅಂತೂ ವಡೆ ತುಂಬ ಟೇಸ್ಟಾಗಿರುತ್ತೆ. ಇಡ್ಲಿ ಹಿಟ್ಟಲ್ಲಿ ಮಾಡಿರೋದಂತ ಗೊತ್ತೇ ಆಗಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ಕ್ರಿಸ್ಪ್ನೆಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಹೇಳಿ ಫ್ರೆಂಡ್ಸ್. ನೋಡಿ, ಆಲ್ಮೋಸ್ಟ್ ನಾನು ಬಿಟ್ಟಿದ್ದೀನಿ. ಈ ಗೋಲ್ಡನ್ ಬ್ರೌನ್ ಬರೋ ಗಂಟ ಸ್ವಲ್ಪ ಡೀಪ್ ಫ್ರೈ ಮಾಡಿ ಸ್ಲೋ ಫ್ಲೇಮಲ್ಲಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.